ಕ್ರಿಕೆಟ್ ಅಸೋಸಿಯೇಷನ್ ಅವರು RCB ಅವರು ಕ್ರಿಕೆಟ್ ಪ್ಲೇಯರ್ಸ್ಗೆ RCB ಪ್ಲೇಯರ್ಸ್ಗೆ ಒಂದು ಫೆಲಿಸಿಟೇಷನ್ ಪ್ರೋಗ್ರಾಮ್ ಇಟ್ಟಿದ್ದಾರೆ. ಫೆಲಿಸಿಟೇಷನ್ ಪ್ರೋಗ್ರಾಮ್ ನನಗೆ ಬೆಳಿಗ್ಗೆ ಬಂದು 11:29 ಕರೆದು ರಿಕ್ವೆಸ್ಟ್ ಮಾಡಿದ್ರು. ನಾನು ಒಪ್ಕೊಂಡೆ ಮಾಡಿ ಅಂತ ಹೇಳಿದೆ. ಮತ್ತೆ ಚೀಫ್ ಸೆಕ್ರೆಟರಿನೂ ಫೋನ್ ಮಾಡಿದ್ರು ಮಾಡಿ ಅಂತ ಹೇಳಿದ್ದೆ. ಅದಕ್ಕೆ ಗವರ್ನರ್ ಕೂಡ ಅಟೆಂಡ್ ಮಾಡಿದ್ರು. ಪತ್ರಿಕೆಗಳಲ್ಲೆಲ್ಲ ಟಿವಿ ಚಾನೆಲ್ಗಳೆಲ್ಲ ಏನ್ ಪ್ರಚಾರ ಆಗ್ತಿದೆ ಅಂದ್ರೆ ಗವರ್ನರ್ ಅವರಾಗಿದ್ದೇ ಬಂದಿದ್ರು ಅನ್ನೋ ತರ ಆಗ್ಬಿಟ್ಟಿದೆ. ಇಟ್ಸ್ ನಾಟ್ ಕರೆಕ್ಟ್. ಗೋವಿಂದರಾಜು ಅಂತ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಅವರು ಫೋನ್ ಮಾಡಿಕೊಟ್ರು ನನಗೆ, ಗವರ್ನರ್ ಬರ್ತಾ ಇದ್ದಾರೆ. ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತ ಕರೆದು. ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತ ಕರೆದು ಗವರ್ನರ್ ಬಂದಿದ್ದೀನಿ. ಫೆಲಿಸಿಟೇಷನ್ ಪ್ರೋಗ್ರಾಮ್ 20 ನಿಮಿಷದಲ್ಲಿ ಮುಗಿದೋಯ್ತು. ಮಳೆ ಬಂದ್ಬಿಡ್ತು, ಅವರು ಹೊರಟೋದ್ರು, ನಾನು ಮನೆಗೆ ಹೋದೆ. ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಡ್ ಅವರ್. ಯಾಕಂದ್ರೆ ಪತ್ರಿಕೆಗಳಲ್ಲೆಲ್ಲ ಟಿವಿ ಚಾನೆಲ್ಗಳೆಲ್ಲ ಗವರ್ನರ್ ಯಾರು ಕರೀಲಿಲ್ಲ, ಅವರಾಗಿದ್ದೆ ಬಂದಿದ್ರು ಅಂತ ಬಂದಿದ್ದಾರೆ. ಕ್ಲಾರಿಫಿಕೇಶನ್ ಗೋವಿಂದರಾಜು ಫೋನ್ ಮಾಡಿ ಕೊಟ್ಟರು ನನಗೆ, ಗವರ್ನರ್ಗೆ. ನಾನು ಹೋಗ್ತಾ ಇದ್ದೀನಿ, ವಿಧಾನಸೌಧದ ಮುಂದೆ ನಡೀತಕ್ಕಂಥ ಪ್ರೋಗ್ರಾಮ್ಗೆ, ನೀವು ಬರ್ರಿ ಅಂತ ನಾನೇ ಕರೆದೆ. ಅಲ್ಲಿ ನನ್ಗೆ ಗೊತ್ತಿಲ್ಲ, ಅದು ಯಾರು ಕರೆದಿದ್ರು ನನ್ಗೆ ಗೊತ್ತಿಲ್ಲ. ನಾನು ಕರೆದೆ, ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತ ಕರೆದೆ. ಹೇಳೋದು ಅರ್ಥ ಆಯ್ತಲ್ಲ ನಿಮ್ಗೆ? ಸರ್ಕಾರ ಆಯೋಜಿಸಿದ ಕಾರ್ಯಕ್ರಮ ಅಲ್ಲ ಅಂತ ಹೇಳಿ. ಸರ್ಕಾರ ಆಯೋಜಿಸಿದ ಕಾರ್ಯಕ್ರಮ ಅದು ಮತ್ತೆ ಸರ್ಕಾರ ಆಯೋಜಿಸಿದ ಕಾರ್ಯಕ್ರಮ ಅಲ್ಲ. ನಾನು ಗೋವಿಂದರಾಜು ಫೋನ್ ಮಾಡಿ ಕೊಟ್ಟೆ ಗವರ್ನರ್ಗೆ ನಾನು ಹೋಗ್ತಾ ಇದ್ದೀನಿ ಫಂಕ್ಷನ್ಗೆ. ನಾಟ್ ಎ ಗವರ್ಮೆಂಟ್ ಫಂಕ್ಷನ್, ಫಂಕ್ಷನ್ ಅರೇಂಜ್ಡ್ ಬೈ KSCA and RCB. I am going there, ನೀವು ಬರ್ರಿ ಅಂತ ಕರೆದ್ರೆ. ಆಯ್ತಾ? I hope that I myself made very clear. ನೋಡಪ್ಪ, ಅವನೇ ಏನ್ ಅವಶ್ಯಕತೆ ಅನ್ನೋದು ನನಗೆ ಗೊತ್ತಿರಲ್ಲ. ಬಟ್ ನನಗೆ ಬೆಳಿಗ್ಗೆ 11:29ಕ್ಕೆ ಶಂಕರ್ ಮತ್ತೆ ಜಯರಾಮ್ ಅವರಿಬ್ರು ಬಂತಾರೆ. ಮತ್ತೆ RCB ಅವರು ಯಾರೋ ಗೊತ್ತಿಲ್ಲ ನನಗೆ, ಇವರಿಬ್ರು ಗೊತ್ತಿದ್ದವರು ಕರೆದ್ರು ನನಗೆ. ಅವ್ರು ರಿಕ್ವೆಸ್ಟ್ ಮಾಡಿದ್ರು ಫಂಕ್ಷನ್ಗೆ ಅಟೆಂಡ್ ಮಾಡಿ ಸರ್ ಅಂತ. ನಾನು ಅಟೆಂಡ್